ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಾಮರಾಜನಗರದಲ್ಲಿಂದು ಹಿರಿಯ ನಾಗರಿಕರ ನೋಂದಣಿ, ಆರೋಗ್ಯ ತಪಾಸಣೆ ಹಾಗೂ ಸೌಲಭ್ಯ ವಿತರಣೆ ಕಾರ್ಯಕ್ರಮ ಆಯೋಜಿಸಿತ್ತು. ಸಂಸದ ಸುನೀಲ್ ಬೋಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೋಂದಣಿ ಮತ್ತು ಸೌಲಭ್ಯ ವಿತರಣೆಯ ವಿಧಾನಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಜಿಲ್ಲೆಯ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಬದುಕಬೇಕು. ದೈಹಿಕವಾಗಿ ನ್ಯೂನ್ಯತೆ ಹೊಂದಿರುವ ವಿಕಲಚೇತನರು ಸಾಮಾನ್ಯರಿಗಿಂತ ಹೆಚ್ಚು ಮಾನಸಿಕ ಸದೃಢತೆ ಹೊಂದಿದ್ದಾರೆ ಎಂದು ತಿಳಿಸಿದರು. ಇವತ್ತು ಪರೀಕ್ಷೆಯನ್ನು ಮಾಡಿ ಅವರ ಒಂದು ದೈಹಿಕ ತಕ್ಕಂತೆ ಅವ್ರಿಗೆ ಏನ ಕೊಡಬಹುದು, ಮಿಷನರಿ ಏನ್ ಕೊಡಬಹುದು ಅಂತ ಹೇಳಿ ಇವತ್ತೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ದೂರದರ್ಶನದೊಂದಿಗೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಲ್ಯಾಣಾಧಿಕಾರಿ ಕೆಎನ್ ಮಂಜುನಾಥ್, ವಿಕಲಚೇತನರು ಯಾವುದೇ ಕಾರಣಕ್ಕೂ ಉತ್ಸಾಹ ಕಳೆದುಕೊಳ್ಳದೆ ಬದುಕು ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆ ವಿತರಣಾ ಕಾರ್ಯಕ್ರಮದಲ್ಲಿ ಆಯಾ ತಾಲೂಕು ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಜಿಲ್ಲೆಗಳಿಗೆ ಬರುವಂಥ ಎಲ್ಲ 5 ತಾಲೂಕುಗಳಿಗೂ ಸೇರಿಸಿ ಒಂದು ಕಡೆ ಒಂದು ಬೃಹತಾಕಾರದ ಒಂದು ಫಂಕ್ಷನ್ ಮಾಡಿಬಿಟ್ಟು ಅವ್ರಿಗೆ ಸೇರ್ಬೇಕಾಗಿರೋ ಸಲಕರಣೆಗಳನ್ನ ಅವ್ರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ.